ಪಾಟೀಲ. ಚಂದ್ರಶೇಖರ ಸುಭಾಷ್ ಗೌಡ ಪಾಟೀಲ ಮೂಲತಃ ರಾಣಿಬೆನ್ನೂರು ತಾಲೂಕಿನ ಕೂನಬೇವು ಗ್ರಾಮದವರು. ಪ್ರವೃತ್ತಿಯಲ್ಲಿ ನೋಟ ವಾರಪತ್ರಿಕೆ, ಕಲಬುರಗಿಯ ಕ್ರಾಂತಿ, ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾರರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಕೃಷಿಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಪ್ರಕಟಿತ ಕೃತಿಗಳು ಗೆಳೆಯನಿಗೆ, ಕೆಂಪು ಕಂಗಳ ಹಕ್ಕಿ ಮತ್ತದರ ಹಾಡು, ಅದಕ್ಕೆ ಇರಬೇಕು, ಹಾಗೆಯೇ ಕೃಷಿಗೆ ಸಂಬಂಧಿಸಿದಂತೆ ಬೇಸಾಯದ ಕೃತಿಯನ್ನು ರಚಿಸಿದ್ದಾರೆ. ದಯವಿಟ್ಟು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಕವಿತೆಯ ಶೀರ್ಷಿಕೆ ಅಂಗುಲ ಹುಳುವಿನ ಮರುಬೆಟ್ಟಿ. ಕೋಗಿಲೆಯ ಹಾಡನ್ನು ಅಳೆಯುತ್ತಾ ಕಾಡಲ್ಲಿ ಕಣ್ಮರೆಯಾಗಿದ್ದ ರಾಮಾನುಜನರ ಅಂಗುಲದ ಹುಳು ಒಂದಿನ ನಮ್ಮ ಹೊಲದಲ್ಲಿ ನನ್ನ ಕಣ್ಣಿಗೆ ಬಿದ್ದು ಸಖೇದಾಶ್ಚರ್ಯ. ಇನ್ನೇನು ಸಮೀಪಿಸಿ ಅದರ ಪರಕಾಯ ಪ್ರವೇಶದ ಕತೆ ಕೇಳಬೇಕೆನ್ನುತ್ತಿರುವಷ್ಟರಲ್ಲೇ ಬಿಳಿ ಬಾತುಕೋಳಿಯೊಂದು ರೊಯ್ಯನೆ ಹಾರಿ ಬಂತು. ನೋಡುತ್ತೇನೆ, ಅಂಗುಲ ಹುಳು ಮಾಯ. ಈಗಿಲ್ಲೇ ಇದ್ದಿದ್ದು ಎಲ್ಲಿ ಹೋಯ್ತಪ್ಪ ಎಂದು ಮಣ್ಣ ಹೆಂಡೆಯೊಂದನ್ನು ಸರಿಸಿದೆ. ಅಲ್ಲೇ ಮುದುರಿ ಕೂತ ಹುಳವ ಕಂಡು ಮತ್ತೆ ಖುಷಿಯಾಯಿತು. ಹೇ ಹುಳವೇ, ಇಲ್ಲಿಗೆ ಹೇಗೆ ಬಂದೆ ಎಂದು ಬೆಸಗೊಂಡೆ. ಅಯ್ಯೋ, ಅದೇನು ಹೇಳಲಿ ನನ್ನ ಕತೆ. ನನ್ನ ಖ್ಯಾತಿ ಖಂಡಾಂತರ ವ್ಯಾಪಿಸಿ ಇಲ್ಲಿ ನಿನ್ನ ಕೆಲಸವಿದೆ, ಬರಲೇಬೇಕು. ನಾವು ಹೇಳಿದ ವಸ್ತು ವಿಷಯ ವಿವಾದ ಅಳೆದು ಲಾಭ ನಷ್ಟದ ವರದಿ ಒಪ್ಪಿಸಬೇಕು. ಇದಾಗದಿದ್ದರೆ ನಿನ್ನ ಕತೆ ಬರಕಾಸ್ತು ಎಂದ ಕಾರಣ ನಾನು ತಥಾಸ್ತು ಎನ್ನಲೇಬೇಕಾಯಿತು. ಓ, ಮುಂದೆ ಮತ್ತೇನೇನು ಅಳೆದೆ ಎಂದು ಕುತೂಹಲದಿಂದ ಅದು ತನ್ನ ಕೆಂಪು ಮೂಗು ಕೊಂಕಿಸಿ ಹೇಳತೊಡಗಿತು. ಮೊದಲು ಹಿಜಾಬು ಅಳೆ ಎಂದರು, ನಂತರ ಹಲಾಲ್ ಎಳೆ ತಂದರು. ಆಮೇಲೆ ಕುತೂಹಲ ತಡೆಯದೆ ಕೇಳಿದೆ, ಆನಂತರ ಆಜಾನ್ ಅಳೆ ಎಂದರು. ಮತ್ತೆ ಅಳೆದೆಯಾ ನನ್ನ ಪ್ರಶ್ನೆ. ಕೋಗಿಲೆಯ ಹಾಡನ್ನು, ದೇವರ ಪ್ರಾರ್ಥನೆಯನ್ನು ಅಳೆಯಲು ನಾನಾರು? ನನ್ನ ಪ್ರಾರ್ಥನೆ ಆ ದೇವರಿಗೆ ತಲುಪಿದರಷ್ಟೇ ಸಾಕು ಎಂದ ಹುಳು ಹಾಗೆ ಕಣ್ಮರೆಯಾದಂತಾಗಿ ಅಲ್ಲೇ ಕಲ್ಲು ಮಣ್ಣು ಹೆಂಟೆ ಗೆಬರಿ ಪೆಚ್ಚಾದೆ. ಅಂಗುಲ ಹುಳದ ಭಯ ಗಾಬರಿ ನನ್ನೊಳಗೂ ಮೂಡಿ ಒಂದು ಕ್ಷಣ ದಂಗಾಗಿ ನಿಂತೆ. ಧನ್ಯವಾದಗಳು.